my YouTube channel. Today we are discussing 10th chapter vector algebra. In this chapter total carries 8 marks. What is mean by vector? Vector andre ಏನು? Vector andre a quantity that has a magnitude as well as a direction is called a vector. Means ಯಾವುದೋ ಒಂದು ಕ್ವಾಂಟಿಟಿ ತೋರಿ ಎದ್ದನ್ನು ತೋರಿ ಆ ಕ್ವಾಂಟಿಟಿದಾಗ it consists both magnitude. Magnitude means length. Direction means east, west, north, south. ಎದ್ದನೇ ಕ್ವಾಂಟಿಟಿ ಇರಲಿ ಅದ್ರದಾಗ ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ ಶೋ ಮಾಡ್ತಿತ್ತಂದ್ರೆ ಅದಕ್ಕೆ ಕ್ವಾಂಟಿಟಿಗೆ ಏನಂತ ಕರೀತಾರೆ ಅಂದ್ರೆ ವೆಕ್ಟರ್. ಎಕ್ಸಾಂಪಲ್ ಡಿಸ್ಪ್ಲೇಸ್ಮೆಂಟ್, ವೆಲಾಸಿಟಿ, ಎಕ್ಸಲೇಷನ್, ಫೋರ್ಸ್, ವೇಟ್, ಮೂಮೆಂಟಮ್ ಎಕ್ಸೆಟ್ರಾ. ಈ ಕ್ವಾಂಟಿಟಿಗಳು ಎಲ್ಲ ಏನು ಶೋ ಮಾಡ್ತಾವೆ ಅಂದ್ರೆ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಸ್ ವೆಲ್ ಆಸ್ ಡೈರೆಕ್ಷನ್, ಅದಕ್ಕೆ ವೆಕ್ಟರ್ ಅಂತಾರೆ. ಸ್ಕೇಲರ್ ಅಂದ್ರೆ ಏನದು ನೆಕ್ಸ್ಟ್ ನೋಡಂಬ್ರಿ. ಅದು ಮೀನ್ಸ್ ಈ ವೆಕ್ಟರ್ ಅಂದರೆ ಮ್ಯಾಗ್ನಿಟ್ಯೂಡ್ ಆ್ಯಸ್ ವೆಲ್ ಡೈರೆಕ್ಷನ್ ಇದ್ದು ವೆಕ್ಟರ್ ಅಂತಾರೆ. ಬರೀ ಮ್ಯಾಗ್ನಿಟ್ಯೂಡ್ ಇತ್ತು ಡೈರೆಕ್ಷನ್ ಇದ್ದಿಲ್ಲ ಅದಕ್ಕೆ ಸ್ಕೇಲರ್ ಅಂತಾರೆ. ಮುಂದೆ ಡಿಸ್ಕಸ್ ಮಾಡಂದ್ರೆ ವೆಕ್ಟರ್ ಈಸ್ ಡಿನೋಟೆಡ್ ಬೈ ಅ ಲೈನ್ ಸೆಗ್ಮೆಂಟ್. ಮೀನ್ಸ್ ವೆಕ್ಟರ್ ಹೆಂಗೆ ಡಿನೋಟ್ ಮಾಡ್ತಾರೆ ಅಂದ್ರೆ ಒಂದು ಲೈನ್ ಸೆಗ್ಮೆಂಟ್. ಲೈಕ್ ಎಕ್ಸಾಂಪಲ್ ವೆಕ್ಟರ್ ಎ ಬಿ. ದ ಪಾಯಿಂಟ್ A where the vector AB start is called the initial point and the point B where it ends is called it's a terminal point. The distance between initial and terminal points of the vector is called as the magnitude or length. ನಾವಾಗನೇ ಏನಲ್ರಿ ಮ್ಯಾಗ್ನಿಟ್ಯೂಡ್ಗೆ ಏನಂತಾರೆ ಲೆಂತ್ ಅಂತಾರೆ. ಇದು ಏನು ಹೇಳ್ತದೆ ಅಂದರೆ ದ ಪಾಯಿಂಟ್ A where the vector AB start is called the initial point. Let's take an example. ಯಾವುದೋ ಒಂದು ವೆಕ್ಟರ್ ತೋರಿ, ಏನೋ ಒಂದು ಎ ಬಿ ವೆಕ್ಟರ್, ಇದು ಎ ಇದು ಬಿ, ಇಸ್ ಕಾಲ್ಡ್ ಎ ಬಿ ವೆಕ್ಟರ್. ದ ಪಾಯಿಂಟ್ ಎ ವೇರ್ ದ ವೆಕ್ಟರ್ ಎ ಬಿ ಸ್ಟಾರ್ಟ್ ಈಸ್ ಕಾಲ್ಡ್ ಇನಿಷಿಯಲ್. ದ ಪಾಯಿಂಟ್ ಎ ಎಲ್ಲದ ಇಲ್ಲದ, ಇದೇನು ಇನಿಷಿಯಲ್ ಪಾಯಿಂಟ್. ಆ್ಯಂಡ್ ದ ಪಾಯಿಂಟ್ ಬಿ ಎಲ್ಲದ ಇಲ್ಲದ, ವೇರ್ ಇಟ್ಸ್ ಎಂಡ್ ಈಸ್ ಕಾಲ್ಡ್ ದ ಟರ್ಮಿನಲ್ ಪಾಯಿಂಟ್ಸ್. ಇಟ್ಸ್ ಅ ಇನಿಷಿಯಲ್ ಪಾಯಿಂಟ್ ಆ್ಯಂಡ್ ಇಟ್ಸ್ ಅ ಟರ್ಮಿನಲ್ ಪಾಯಿಂಟ್. ಆ್ಯಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಆ್ಯಂಡ್ ಟರ್ಮಿನಲ್ ಪಾಯಿಂಟ್, ಇದು ಡಿಸ್ಟೆನ್ಸ್ ಆಫ್ ಅ ವೆಕ್ಟರ್. ಇದು ಎ ಬಿ ವೆಕ್ಟರ್, ಇದು ಇನಿಷಿಯಲ್ ಪಾಯಿಂಟ್, ಇದು ಟರ್ಮಿನಲ್ ಪಾಯಿಂಟ್. ಆ್ಯಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಆ್ಯಂಡ್ ಟರ್ಮಿನಲ್ ಪಾಯಿಂಟ್ ಈಸ್ ಕಾಲ್ಡ್ ಅ ಮ್ಯಾಗ್ನಿಟ್ಯೂಡ್. ಮ್ಯಾಗ್ನಿಟ್ಯೂಡ್ ಆರ್ ಆಲ್ಸೋ ನೋನ್ ಆಸ್ ಅ ಲೆಂತ್. ತಿಳಿತ್ರಿ? ಟೈಪ್ಸ್ ಆಫ್ ವೆಕ್ಟರ್. ಮ್ಯಾಗ್ನಿಟ್ಯೂಡ್ ಅಂದರೆ ಇದು, ಡೈರೆಕ್ಷನ್ ಅಂದರೆ ಗೊತ್ತಿದಲ್ಲ. ಟೈಪ್ಸ್ ಆಫ್ ವೆಕ್ಟರ್. ಫಸ್ಟ್ ಜೀರೋ ವೆಕ್ಟರ್. A vector whose initial and terminal point coincide is called a zero vector. Means ಇನಿಷಿಯಲ್ ಪಾಯಿಂಟ್ನೂ ಒಂದೇ ಆಗಿರ್ತದೆ ಮತ್ತು ಟರ್ಮಿನಲ್ ಪಾಯಿಂಟ್ನೂ ಅಲ್ಲೇ ಆಗಿರ್ತದೆ, ಮುಂದಕ್ಕೆ ಹೋಗಿರಲ್ಲ ಪಾಯಿಂಟ್. ಅದಕ್ಕೆ ಏನಂತಾರೆ ಜೀರೋ ವೆಕ್ಟರ್. ಜೀರೋ ವೆಕ್ಟರ್ ಆಲ್ಸೋ ಕಾಲ್ಡ್ ಆಸ್ ಅ ನಲ್ ವೆಕ್ಟರ್. ಆ್ಯಂಡ್ ಜೀರೋ ವೆಕ್ಟರ್ ಈಸ್ ರಿಪ್ರೆಸೆಂಟೆಡ್ ಬೈ ವೆಕ್ಟರ್ ಎ, ವೆಕ್ಟರ್ ಬಿ ಬಿ. ಸೆಕೆಂಡ್ ಯೂನಿಟ್ ವೆಕ್ಟರ್. A vector whose magnitude is unity are called a unit vector. Example like 1 unit, 2 unit. Vector A is denoted by a cap. Unit vector heng denote ಮಾಡ್ತಂದ್ರೆ a cap. Co-initial vector. What is meant by co-initial vector? Means two or more vectors are having the same initial point are called a co-initial vector. Co-initial vector ಅಂದರೆ ಏನಂದ್ರೆ more than two vectors ಹ್ಯಾವಿಂಗ್ ದಿ ಸೇಮ್ ಇನಿಷಿಯಲ್ ಪಾಯಿಂಟ್. ಮೋರ್ ದೆನ್ ಟು ವೆಕ್ಟರ್ಸ್ ಏನಾಗಿರ್ತದೆ ಅದ್ರ ಇನಿಷಿಯಲ್ ಪಾಯಿಂಟ್ ಒಂದೇ ತೌಲಾಗಿರ್ತದೆ, ಅದಕ್ಕೆ ಏನಂತಾರೆ ಕೋ ಇನಿಷಿಯಲ್ ವೆಕ್ಟರ್. ಲೆಟ್ಸ್ ಟೇಕ್ ಎಕ್ಸಾಂಪಲ್. ಇದು ವೆಕ್ಟರ್ ಎ, ವೆಕ್ಟರ್ ಬಿ, ವೆಕ್ಟರ್ ಸಿ. ವೆಕ್ಟರ್ ಎ, ವೆಕ್ಟರ್ ಬಿ, ವೆಕ್ಟರ್ ಸಿ ಇದ್ರ ಮೂರದ್ದು ಇನಿಷಿಯಲ್ ಪಾಯಿಂಟ್ ಎಲ್ಲದ ಇಲ್ಲ. ಇದಕ್ಕೆ ಏನಂತಾರೆ ಕೋ ಇನಿಷಿಯಲ್ ವೆಕ್ಟರ್ಸ್. ಮೀನ್ಸ್ ಮೋರ್ ದೆನ್ ಟು ವೆಕ್ಟರ್ಸ್, 1 2 3 3 ವೆಕ್ಟರ್ಸ್, ಮೋರ್ ದೆನ್ ಟು ವೆಕ್ಟರ್ಸ್ ಹ್ಯಾವಿಂಗ್ ದಿ ಸೇಮ್ ಇನಿಷಿಯಲ್ ಪಾಯಿಂಟ್ ಕಾಲ್ಡ್ ಅ ಕೋ ಇನಿಷಿಯಲ್ ವೆಕ್ಟರ್. ನೆಕ್ಸ್ಟ್ ಕೋ ಲೀನಿಯರ್ ವೆಕ್ಟರ್. ಟು ಆರ್ ಮೋರ್ ವೆಕ್ಟರ್ಸ್ ಆರ್ ಸೇಡ್ ಟು ಬಿ ಅ ಕೋ ಲೀನಿಯರ್ ಇಫ್ ದೇ ಆರ್ ಪ್ಯಾರಲಲ್ ಟು ದಿ ಸೇಮ್ ಲೈನ್ irrespective of their magnitude and direction called a collinear vector. Means more than two vectors. Collinear vector ಅಂದರೆ more than two vectors ಏನಾಗ್ತದೆ, they are said to be collinear means if they are parallel the same line. Parallel means ಹಂಗ್ರಿ ಹಿಂಗೆ, ಇವು ಪ್ಯಾರಲಲ್ ಅಂತಾರೆ, ಹಿಂಗೆ ಇರ್ಬೋದು ಪ್ಯಾರಲಲ್. If more than two vectors are said to be collinear, they are parallel to the same line. Same line na parallel ಆಗಿರ್ಬೇಕು, ಹಿಂಗಲ್ಲಿ
ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಅದ್ರದ್ದು ಮ್ಯಾಗ್ನಿಟ್ಯೂಡ್ನು ಬೇರೆ ಆಗಿರ್ಬೋದು, ಇವು ಎರಡರದ್ದು ವೆಕ್ಟರ್ ಪ್ಯಾರಲಲ್ ಅವ, ಬಟ್ ಇದ್ರ ಮ್ಯಾಗ್ನಿಟ್ಯೂಡ್ ಡೈರೆಕ್ಷನ್ ಬೇರೆ ಇದ್ರೂ ನಡೀತದೆ. ಬಟ್ ಪ್ಯಾರಲಲ್ ಇದ್ರೆ ಏನಂತಾರೆ ಅವಕ್ಕೆ ಕೋಲೀನಿಯರ್ ವೆಕ್ಟರ್ ಅಂತಾರೆ. ಇದ್ರದ್ದು ಒಂದು ವೆಕ್ಟರ್ದು ಡೈರೆಕ್ಷನ್ ಈ ಸೈಡ್ ಇತ್ತು, ಒಂದು ವೆಕ್ಟರ್ದು ಡೈರೆಕ್ಷನ್ ಈ ಸೈಡ್ ಅಂತಂದ್ರೂ ಇದು ಕೋಲೀನಿಯರ್ ವೆಕ್ಟರೇ ಅಂತಾರೆ. ಮತ್ತು ಇವ್ರದ್ದು ಲೆಂತ್ನು ಡಿಫ್ರೆಂಟ್ ಇತ್ತಂದ್ರೂ ಅದು ಕೋಲೀನಿಯರ್ ವೆಕ್ಟರ್. ಬಟ್ ಏನು ಪ್ಯಾರಲಲ್ ಇರಬೇಕು, ಅದು ಕೋಲೀನಿಯರ್ ವೆಕ್ಟರ್ ಅಂತಾರೆ. ಈಕ್ವಲ್ ವೆಕ್ಟರ್. ದ ವೆಕ್ಟರ್ A and B are said to be equal if they have the same magnitude and direction, called equal vector. Equal vector ಅಂದ್ರೆ ಏನ್ರಿ? If two vectors, let's take example vector A and vector B, they are said to be equal means ಅದ್ರ ಲೆಂತ್ನು ಅದೇ ಸೇಮ್ ಆಗಿರಬೇಕು ಮತ್ತು ಅದ್ರದ್ದು ಡೈರೆಕ್ಷನ್ನು ಸೇಮ್ ಆಗಿರಬೇಕು, ಎಕ್ಸಾಕ್ಟ್ ಸೇಮ್ ಆಗಿರಬೇಕು. ಅವಕ್ಕೆ ಈಕ್ವಲ್ ವೆಕ್ಟರ್ ಅಂತ. ಇದೇ ತೋರಿ ಎಕ್ಸಾಂಪಲ್, ಇದು ವೆಕ್ಟರ್ ಎ ಅದ, ಇದು ವೆಕ್ಟರ್ ಬಿ ಅದ, ಇದ್ರದ್ದು ಡೈರೆಕ್ಷನ್ ಬೇರೆ ಅದ, ಇದ್ರ ಡೈರೆಕ್ಷನ್ ಬೇರೆ ಅದ, ಅಂದರೆ ಇದು ಈಕ್ವಲ್ ವೆಕ್ಟರ್ ಅಲ್ಲ. ಇದು ಸೇಮ್ ಡೈರೆಕ್ಷನ್ ಆಗಿರಬೇಕು, ಇದು ಸೇಮ್ ಲೆಂತ್ ಆಗಿರಬೇಕು, ಸೇಮ್ ಲೆಂತ್ನು ಅದ ಅನ್ಕೋರಿ. ಸೊ ಇದು ಈಕ್ವಲ್ ವೆಕ್ಟರ್. ವೆಕ್ಟರ್ ಎ ಈಸ್ ಈಕ್ವಲ್ ಟು ವೆಕ್ಟರ್ ಬಿ, ದಿಸ್ ಕಾಲ್ಡ್ ಈಕ್ವಲ್ ವೆಕ್ಟರ್. ಎಕ್ಸಾಂಪಲ್ ವೆಕ್ಟರ್ ಎ ಈಕ್ವಲ್ ಟು ವೆಕ್ಟರ್ ಬಿ. Next, negative vector. A vector whose magnitude is the same as that of the given vector, but the direction is opposed to that of it. Negative vector ಅಂದರೆ ಏನ್ರಿ? ಒಂದು ವೆಕ್ಟರ್ ಅದ್ರ ಮ್ಯಾಗ್ನಿಟ್ಯೂಡ್ ಮೀನ್ಸ್ ಲೆಂತ್ ಸೇಮ್ ಇದ್ದಿರ್ಬೋದು, ಬಟ್ ಡೈರೆಕ್ಷನ್ ಈಸ್ ಅಪೋಸಿಟ್ ಇತ್ತಂದ್ರೆ ಅದಕ್ಕೆ ನೆಗೆಟಿವ್ ವೆಕ್ಟರ್ ಅಂತಾರೆ. ಇದು ನೆಗೆಟಿವ್ ವೆಕ್ಟರ್. ಇದ್ರದ್ದು ಎ ವೆಕ್ಟರ್ ಬಿ ವೆಕ್ಟರ್ದು ಮ್ಯಾಗ್ನಿಟ್ಯೂಡ್ನು ಸೇಮ್ ಅದ, ಡೈರೆಕ್ಷನ್ ಮ್ಯಾಗ್ನಿಟ್ಯೂಡ್ನು ಇವೆರಡರದ್ದು ಮ್ಯಾಗ್ನಿಟ್ಯೂಡ್ನು ಸೇಮ್ ಅದ. ಇದ್ರದ್ದು ಮ್ಯಾಗ್ನಿಟ್ಯೂಡ್ ಸೇಮ್ ಅದ, ಇದ್ರದ್ದು ಸೇಮ್ ಅದ, ಡೈರೆಕ್ಷನ್ನು ಸೇಮ್ ಅದ. ಇದು ಈಕ್ವಲ್ ವೆಕ್ಟರ್. ಇದ್ರದ್ದು ಮ್ಯಾಗ್ನಿಟ್ಯೂಡ್ ಸೇಮ್ ಅದ, ಎ ವೆಕ್ಟರ್ದು ಬಿ ವೆಕ್ಟರ್ದು, ವೆಕ್ಟರ್ ಎದು ವೆಕ್ಟರ್ ಬಿದು, ಬಟ್ ಡೈರೆಕ್ಷನ್ ಅಪೋಸಿಟ್ ಅದ. ಇದಕ್ಕೆ ನೆಗೆಟಿವ್ ವೆಕ್ಟರ್ ಅಂತಾರೆ. ನೆಗೆಟಿವ್ ವೆಕ್ಟರ್ ಎಕ್ಸಾಂಪಲ್, ವೆಕ್ಟರ್ BA is negative of the vector AB, written as a vector BA minus AB, vector AB, sorry. What is meant by scalar? Now first idalri, a quantity that has only magnitude, that is called a scalar. ಬರೀ ಮ್ಯಾಗ್ನಿಟ್ಯೂಡ್ ಇತ್ತಂದ್ರೆ ನೆನ್ಪಿಟ್ಕೋರಿ, ಅದು ಸ್ಕೇಲರ್ ಆಗಿರ್ತದೆ. ಬೋತ್ ಮ್ಯಾಗ್ನಿಟ್ಯೂಡ್ ಆಸ್ ವೆಲ್ ಆಸ್ ಡೈರೆಕ್ಷನ್ ಇತ್ತಂದ್ರೆ ಅದು ವೆಕ್ಟರ್ ಆಗಿರ್ತದೆ. ಎಕ್ಸಾಂಪಲ್ ಲೆಂತ್, ಮಾಸ್, ಟೈಮ್, ಡಿಸ್ಟೆನ್ಸ್, ಸ್ಪೀಡ್ ಎಕ್ಸೆಟ್ರಾ.